ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಗಂಡ ಹೆಂಡತಿ ನಡುವೆ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ. ಇಬ್ಬರ ನಡುವೆ ಅನುಮಾನ ಬಂದರೆ ಜೀವನ ಕಷ್ಟ ಆಗತ್ತೆ. ಆದ್ರೆ ಸತ್ಯ ಗೊತ್ತಾದ್ಮೇಲೆ ಪ್ರೀತಿ ಇನ್ನೂ ಗಟ್ಟಿಯಾಗತ್ತೆ. ಈ ಕಥೆನೂ ಹಾಗೆ. ಗಂಡ ಹೆಂಡತಿ ನಡುವೆ ಅನುಮಾನ ಬಂದರೆ ಪ್ರೀತಿ ಹೇಗೆಲ್ಲ ಕಡಿಮೆ ಆಗುತ್ತೆ ಅನ್ನೋದನ್ನ ತೋರಿಸಿಕೊಂಡು ಸುಮಾ ಮತ್ತು ರಾಘವ 5 ವರ್ಷಗಳಿಂದ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಘವ ತುಂಬಾ ಬದಲಾಗಿದ್ದ. ಲೇಟ್ ಆಗಿ ಮನೆಗೆ ಬರೋದು, ಫೋನ್ ಚಾಟ್ಗೆ ಲಾಕ್ ಮಾಡಿ ಇಡೋದು, ಇದರಿಂದ ಸುಮಾ ಮನಸ್ಸಿನಲ್ಲಿ ಅನುಮಾನ ಶುರುವಾಯಿತು. ಒಂದು ದಿನ ಸುಮಾ ರಾಘವನ ಫೋನ್ ನೋಡಿದ್ಲು. ಅವಳ ಹೃದಯ ಒಡೆದಂತಾಯ್ತು. ಅವನ ಫೋನ್ನಲ್ಲಿ ಲವ್ ಯು, ಮಿಸ್ ಯು ಅನ್ನೋ ಮೆಸೇಜ್ಗಳು ಇದ್ದವು. ಅದು ಬೇರೆ ನಂಬರಿಂದ. ಅವಳು ಶಾಕ್ ಆಗಿ ಅವನಿಗೆ ಏನೂ ಹೇಳದೆ ಮೌನವಾಗಿದ್ದಳು. ದಿನನಿತ್ಯ ಕೆಲಸ ಮಾಡೋದು, ಮಾತಾಡೋದು ಎಲ್ಲವೂ ಕಡಿಮೆ ಆಯಿತು. ರಾಘವ ಕೇಳಿದ, ಏನಾಯ್ತು ಸುಮಾ? ಅವಳು ಹೇಳಿದ್ಲು, ಏನಿಲ್ಲ ಅಂತ. ಆದರೆ ಅವಳ ಕಣ್ಣಲ್ಲಿ ನೋವು ತುಂಬಿತ್ತು. ಮರುದಿನ ರಾಘವ ಹೇಳಿದ, ನೀನು ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಬರಬೇಕು, ರೆಡಿ ಇರು ಅಂತ ಹೇಳಿದ. ಸುಮಾ ಅಂದ್ಕೊಂಡ್ಲು, ನನಗೆ ಮಕ್ಕಳಾಗುವ ಭಾಗ್ಯ ಇಲ್ಲ, ಅದಕ್ಕೆ ಇದು ಲಾಸ್ಟ್ ಡೇ. ರಾಘವ ನನ್ನ ಲೈಫಿಂದ ಹೋಗ್ತಾನೆ ಅಂತ ಅಂದುಕೊಂಡ್ಳು. ಮುಂದಿನ ದಿನ ಅವರು ಒಂದು ಹಾಸ್ಪಿಟಲ್ಗೆ ಹೋದ್ರು. ಸುಮಾ ಕನ್ಫ್ಯೂಸ್ ಆಗಿದ್ಲು. ಡಾಕ್ಟರ್ ನಗುತ್ತಾ ಬಂದು ಹೇಳಿದ್ರು, ಕಂಗ್ರಾಟ್ಸ್ ಸುಮಾ, ನಿಮ್ಮ ಗಂಡ 6 ತಿಂಗಳಿಂದ ಸೀಕ್ರೆಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು, ನಿಮಗೆ ಮಕ್ಕಳಾಗ್ಬೇಕು ಅಂತ. ಇದನ್ನು ಕೇಳಿ ಅವಳು ಶಾಕ್ ಆಗಿ ರಾಘವನ ನೋಡಿದ್ಲು. ರಾಘವನ ಕಣ್ಣಲ್ಲಿ ಕಣ್ಣೀರು. ನನಗೆ ಗೊತ್ತು, ನೀನು ಮಗು ಬೇಕು ಅಂತ ಬಯಸಿದ್ದೆ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೀಗೆ ಮಾಡಿದೆ. ನೀನು ಅಂದುಕೊಂಡಂತೆ ನನಗೆ ಯಾರ ಜೊತೆನೂ ಅಫೇರ್ಸ್ ಇಲ್ಲ, ಅದು ಬೈ ಮಿಸ್ ಆಗಿ ಬಂದ ಚಾಟ್ ಅಷ್ಟೆ. ಸುಮಾ ಅಳುತ್ತಾ ಅವನನ್ನ ಹಗ್ ಮಾಡಿದ್ಲು. ನಾನು ಅನುಮಾನ ಪಟ್ಟದ್ದು ತಪ್ಪು ಅಂತ. ರಾಘವ ಹೇಳಿದ, ಪ್ರೀತಿ ಅಂದ್ರೆ ನಂಬಿಕೆ ಸುಮಾ, ಸ್ವಲ್ಪ ಸಮಯ ಕೊಡಬೇಕು ಅಷ್ಟೆ. ಆ ದಿನದಿಂದ ಸುಮಾ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡಳು. ಅವರ ಜೀವನ ಮತ್ತೆ ಹೊಸದಾಗಿ ಶುರುವಾಯಿತು, ಅದು ಒಂದು ಮಗುವಿನ ಜೊತೆ. ಗಂಡ ಹೆಂಡತಿ ನಡುವೆ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ. ಅನುಮಾನ ಬಂದ್ರೆ ಜೀವನ ತುಂಬಾ ಕಷ್ಟ ಆಗತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ.